ಅಬ್ಬರದ ಕಾವು. ಎರಡು ಕ್ಷೇತ್ರಗಳಲ್ಲೂ ಅಬ್ಬರದ ಪ್ರಚಾರ, ತಂತ್ರ, ರಣತಂತ್ರಗಳು. ಹಾಗಾದ್ರೆ ಮತದಾರ ಪ್ರಭುವಿನ ತೀರ್ಪು ಯಾರ ಕಡೆಗೆ ಮತದಾರ ಒಲವನ್ನ ತೋರಿಸಿದ್ದಾರೆ? ಮತದಾರ ಪ್ರಭು ಅಭಿವೃದ್ಧಿಗೆ ಮಣೆ ಹಾಕ್ತಾನ, ಮಾತುಗಳಿಗೆ ಮಣೆ ಹಾಕ್ತಾನ? ನೋಡೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ದಾವಣಗೆರೆ ದಕ್ಷಿಣ ಇದೊಂದು ಕೇವಲ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ದಶಕಗಳ ರಾಜಕೀಯ ಪರಂಪರೆ, ಅಭಿವೃದ್ಧಿಯ ಪಥ, ನಂಬಿಕೆಯ ಪ್ರತೀಕ. ಹಾಗಾದ್ರೆ ಮತದಾರರು ಈ ಸಲ ಯಾವುದನ್ನ ನೋಡ್ತಾರೆ? ಅಭಿವೃದ್ಧಿಯನ್ನ ನೋಡ್ತಾರಾ ಅಥವಾ ಕೇವಲ ಮಾತುಗಳನ್ನ ನಂಬಿಕೊಂಡು ವೋಟ್ ಹಾಕ್ತಾರಾ? ಈ ಸಲ ದಾವಣಗೆರೆಯಲ್ಲಿ ಆಗಿರುವಂತಹ ಅಭಿವೃದ್ಧಿಗಳು ಏನೇನು, ಇನ್ನು ಮುಂದೆ ಆಗ್ಬೇಕಾಗಿರೋದೇನು, ಜನರ ಅಭಿಪ್ರಾಯಗಳೇನು, ಇಲ್ಲಿವರೆಗೂ ದಾವಣಗೆರೆಯಲ್ಲಿ ಆಗಿರುವಂತಹ ಅಭಿವೃದ್ಧಿಯ ಕೆಲಸಗಳು ಯಾವುದು, ಇವೆಲ್ಲವನ್ನ ಕೂಡ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡೋಣ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ, ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇತ್ತು. ಅದರಲ್ಲೂ ಪ್ರಮುಖವಾಗಿ ಸಮರ್ಥ್ಗೆ ಯಾಕೆ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಶಾಮನೂರ್ ಅವರ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಜೊತೆಗೆ ಅನುಕಂಪದ ವಿಚಾರವನ್ನ ಇಟ್ಕೊಂಡು ಸಮರ್ಥ್ಗೆ ಈಗಾಗಲೇ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಹಾಗಾದ್ರೆ ಶಾಮನೂರ್ ಮಾಡಿದಂತಹ ಕೆಲಸ ಕಾರ್ಯಗಳು ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಕೂಡ ಶಾಮನೂರ್ ಅವರು ಇರುವಂತಹ ಸಂದರ್ಭದಲ್ಲೇ ನಿರ್ಮಾಣ ಮಾಡಿರೋದು. ಇದು ಮಾತ್ರ ಅಲ್ಲ, ಜಗಳೂರಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಹೀಗೆ 2 ರಿಂದ 3 ಬಸ್ ಸ್ಟ್ಯಾಂಡ್ ಗಳನ್ನ ನಿರ್ಮಾಣ ಮಾಡಿ ಜನರಿಗೆ ಸಹಕಾರಿಯಾಗುವಂತಹ ಕೆಲಸವನ್ನ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಅದನ್ನ ನೆನಪಿಸಿಕೊಳ್ತಾರೆ. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಗಾಂಧಿ ಸರ್ಕಲ್ ನಲ್ಲಿದ್ದೀವಿ. ಈ ಗಾಂಧಿ ಸರ್ಕಲ್ ನ ವಿಶೇಷತೆ ಏನು? ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಸರ್ಕಲ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಕಾರಣ ಏನು, ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಜರ್ಮನ್ ಟೆಕ್ನಾಲಜಿಯನ್ನ, ಆ ರೀತಿಯಾದಂತಹ ಮಾದರಿಯನ್ನು ಉಪಯೋಗಿಸಿಕೊಂಡು ಮಾಡಿರುವಂತಹ ಒಂದು ಸರ್ಕಲ್ ಅಂತಾನೆ ಹೇಳಲಾಗ್ತಾ ಇದೆ. ಇಲ್ಲಿ ಕಲ್ಲುಗಳನ್ನ ಬಳಸಿಕೊಂಡು ಈ ಒಂದು ಸರ್ಕಲ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಕೇವಲ ಈ ಒಂದು ಸರ್ಕಲ್ ಮಾತ್ರ ಅಲ್ಲ, ದಾವಣಗೆರೆಯಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಸರ್ಕಲ್ ಗಳನ್ನು ಕೂಡ ಇದೇ ರೀತಿಯಾದಂತಹ ಕಲ್ಲುಗಳನ್ನ ನಿರ್ಮಾಣ ಮಾಡಿ ಅದನ್ನ ಜರ್ಮನ್ ಟೆಕ್ನಾಲಜಿಯ ಮೂಲಕ ಬಳಕೆ ಮಾಡಲಾಗ್ತಾ ಇದೆ. ಹಾಗಾಗಿ ದಾವಣಗೆರೆಯಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಯಾವ್ಯಾವ್ದು ಆಗಿದೆ ಅಂತ ನೋಡ್ತಾ ಹೋದಾಗ ಈ ಒಂದು ಕೆಲಸವು ಕೂಡ ಕಣ್ಣಿಗೆ ಕಾಣುತ್ತೆ. ಹೀಗೆ ಇಡೀ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ರೋಡ್ಗಳು ಕೂಡ ಹೊಸದಾಗಿ ನಿರ್ಮಾಣ ಆಗಿರೋದ್ರಿಂದ ಜನ ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅಖ್ತರ್ರಾಜ್ ರೋಡ್ ಅಲ್ಲಿ ಇದೀವಿ. ಈ ಒಂದು ರೋಡ್ ಈಗ ತುಂಬಾ ಚೆನ್ನಾಗಿ ರೆಡಿ ಆಗಿರೋದು, ಹಾಗೆ ಅನೇಕ ಕಡೆಗಳಲ್ಲಿ ಈ ತರದ ರೋಡ್ಗಳು ರಿಪೇರಿ ಆಗಿ ರೆಡಿ ಆಗಿರೋದನ್ನ ನೋಡ್ತಾ ಇದೀವಿ. ಒಂದಷ್ಟು ಜನ ಇದ್ದಾರೆ, ಅವರ ಹತ್ರನೇ ಕೇಳೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ಗಳು ಹೇಗಿದೆ? ಇಲ್ಲಿ ಐತಲ್ಲ ರೋಡ್ ಚೆನ್ನಾಗಿದೆ, ಇದಕ್ಕಿಂತ ಮುಂಚೆ ಐತಲ್ಲ ಸ್ವಲ್ಪ ಕಷ್ಟ ಇತ್ತು, ಆದ್ಮೇಲೆ ಇದು ರೋಡ್ ಚೆನ್ನಾಗಿದೆ. ಈಗ ಖುಷಿ ಇದೆಯಾ ರೋಡ್ ಚೆನ್ನಾಗಿದೆ ಅಂತ? ರೋಡ್ ಚೆನ್ನಾಗಿತ್ತಲ್ಲ, ಸ್ವಲ್ಪ ಅನುಕೂಲ ಆಗಿತ್ತು. ಈಗ ಇದನ್ನು ಹೊರತುಪಡಿಸಿ ಬೇರೆ ಯಾವ ರೋಡ್ಗಳು ಚೆನ್ನಾಗಿದೆ? ಇದೊಂದಾಗೈತಿ, ಮಂಡಕಿಪಟ್ಟಿ ರೋಡ್ ಆಗೈತಿ. ಈ ಸಲ ಎಲೆಕ್ಷನ್ ಬಹಳ ಜಿದ್ದಾಜಿದ್ದಿನಿಂದ ಇದೆ. ಏನ್ ಅನ್ಸುತ್ತೆ, ಈ ಸಲ ಯಾರಿಗೆ ವೋಟ್ ಹಾಕ್ತೀರಿ? ಕಾಂಗ್ರೆಸ್. ಓಕೆ, ಸಮರ್ಥ ಅವರಿಗೆ ವೋಟ್ ಹಾಕ್ತೀರಿ. ಯಾವ ಕಾರಣಕ್ಕಾಗಿ? ಕಾಂಗ್ರೆಸ್ ಆಡಳಿತ ಪಕ್ಷ ಮೇಡಮ್ ಅವರೇ, ಸದ್ಯ ಆಡಳಿತ ಪಕ್ಷ ನಡೀತಾ ಇದೆ, ಅದಕ್ಕೋಸ್ಕರ ಅವರಿಗೆ ವೋಟ್. ಕೆಲಸ ಕಾರ್ಯಗಳು ಆಗಿದೆಯಾ? ಆಗಿದೆ. ಏನೆಲ್ಲ ಆಗಿದೆ? ರೋಡ್ ಆಗಿದೆ, ರಿಂಗ್ ರೋಡ್ ಆಗಿದೆ, ನೀರಿನ ವ್ಯವಸ್ಥೆ ಇದೆ, ಆರಾಮಿದ್ದಾರೆ ಜನರು ಎಲ್ಲರೂ. ಈ ಸಲ ಏನ್ ಅನ್ಸುತ್ತೆ, ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ, ಅಥವಾ ಯಾರಿಗೆ ನಿಮ್ಮ ವೋಟ್? ಸಮರ್ಥ ಅವ್ರು ಗೆದ್ದೇ ಗೆಲ್ತಾರೆ. ಯುವ ನಾಯಕರಿದ್ದಾರೆ, ಅವರು ತುಂಬಾ ಸಮರ್ಥವಾಗಿದ್ದಾರೆ. ಗ್ಲೋಬಲ್ ವಿಷನ್ ಅನ್ನ ಹಿಡ್ಕೊಂಡು ನಮ್ಮ ಯುವ ನಾಯಕರು ತುಂಬಾ ಯುವಕರಿಗೆ ಉದ್ಯೋಗ ಕೊಡುವಂತದ್ದಾಗಿರ್ಬೋದು, ಮುಂದೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕಂತ ವಿಚಾರವನ್ನು ಹಿಡ್ಕೊಂಡು ಬಂದಿದ್ದಾರೆ. ಸೊ ಅವ್ರು ಗೆದ್ದೇ ಗೆಲ್ತಾರೆ, ತುಂಬಾ ಬಹುಮತದಿಂದ ಗೆಲ್ತಾರೆ ಅಂತ ಹೇಳ್ತಾರೆ. ಶಾಮನೂರ್ ಅವರ ವರ್ಕ್ ಈ ಸಲ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? 200% ವರ್ಕ್ ಆಗುತ್ತೆ. ಯಾಕಂದ್ರೆ ನಾವು ದಕ್ಷಿಣ ವಿಧಾನಸಭಾ ಕ್ಷೇತ್ರ ನೋಡಿದ್ರೆ ಒಂದು ಸಂಧಿ ಮೂಲೆಯಲ್ಲೂ ಸಿಸಿ ರೋಡ್ ಆಗಿರ್ತಕ್ಕಂಥದ್ದು, ಆಮೇಲೆ ಚರಂಡಿಗಳಾಗಿರ್ತಕ್ಕಂಥದ್ದು, ದೊಡ್ಡ ರಾಜಕಾಲುವೆ ಆಗಿರ್ತಕ್ಕಂಥದ್ದು, ಇದೆಲ್ಲ ಕೆಲಸಗಳು ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು ಏನಿದ್ದಾರೆ ತುಂಬಾ ಅನುದಾನವನ್ನು ತಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ತುಂಬಾ ಈ ರೋಡ್, ನೀವು ರೋಡ್ ನೋಡ್ತಿರ್ಬೋದು, ಡಬಲ್ ರೋಡ್ ಆಗಿರ್ತಕ್ಕಂಥ ಈ ತರ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಗೆದ್ದೇ ಗೆಲ್ತೇವೆ ಅಂತ ಹೇಳ್ತೀವಿ. ಈ ಸಲ ಯಾರಿಗೆ ನೀವು ವೋಟ್ ಹಾಕ್ತೀರಿ? ಕೈಗೆ ಹಾಕ್ತೇನೆ. ಕೈಗೆ ಯಾರ ಅಭ್ಯರ್ಥಿ ಅಂತ ಗೊತ್ತಾ? ಸಮಾಜ ಸಮರ್ಥ. ಯಾಕೆ ಅವರಿಗೆ ವೋಟ್ ಹಾಕ್ತೀರಿ? ಯಾರಿಗೆ ವೋಟು? ಸಮರ್ಥಗೆ. ಯಾಕೆ?
ಅವರಿಂದ ನಾವು ಕಾಂಗ್ರೆಸ್ ಇಂದ ಉಪಯೋಗ ಪಡ್ಕೊಂಡಿದೀವಿ. 2,000 ಎಲ್ಲ ಬರುತ್ತೆ. ನಮ್ಮ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ಲಿ ಅಂತ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಮೇಡಮ್. ಯಾರಿಗೆ ಈ ಸಲ ಸಮರ್ಥ ಅವರಿಗೆ ಓಟ್ ಹಾಕ್ತೀವಿ. ಇಷ್ಟು ದಿವಸ ನಾವು ಎಲ್ಲ ಅವರಿಂದ ನಾವು ಸೌಲಭ್ಯ ಪಡ್ಕೊಂಡಿದೀವಿ ಮೇಡಮ್. ಬಟ್ ಏನಂದ್ರೆ ಮನೆ ಇಲ್ದಾರು ನಮ್ಮವರು ಬಹಳ ಇದ್ದಾರೆ, ನಮ್ಮ ಎಷ್ಟು ಜನಾಂಕರು. ಅವ್ರಿಗೆ ಮನೆ ಇಲ್ದಾರಿಗೆ ಮನೆ ಆಗ್ಬೇಕು. ಆಮೇಲೆ ನಾವು ದಿನ ಕೂಲಿ ಮಾಡ್ಕೊಂತ ತಿನ್ನಾರ ಮರ ಕೊಟ್ಟಿ ವರ್ಷಕ್ಕೊಂದು ನಮಗೆ ಒಂದು ಲೋನ್ ಆಗ್ಬೇಕು. ಅದೇ ನಮ್ಮ ಈಡೇರಿಕೆ ಅಷ್ಟೇ. ನಾವು ಗೆಲ್ಲಿಸ್ತೀವಿ ಹಾಕಿ ಒಟ್ಟು ನಮಗೆ ಈ 1-2 ಈಡೇರಿಕೆ ನಮಗೆ. ಆಮ್ಯಾಗ ಮಕ್ಕಳಿಗೆ ಎಜುಕೇಶನ್ ಇದೆ ಇಷ್ಟು. ಯಾರಿಗೆ ಓಟು? ಸಮರ್ಥ ಅವರಿಗೆ ಎಲ್ಲ ಗ್ಯಾರಂಟಿಗಳು ಸಿಗ್ತಿದೆ. ಗ್ಯಾರಂಟಿ ಎಲ್ಲರೂ ಮನೆ ಇಲ್ಲ ಅದಕ್ಕೆ ಅವ್ರಿಗೆ ಆಗ್ತೀವಿ. ಇಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ. ಅವರ ಬೇಡಿಕೆಗಳು ಒಂದೇ, ನಮ್ಗೆ ಇಷ್ಟು ವರ್ಷಗಳ ಕಾಲ ಮನೆ ಸಿಕ್ಕಿರ್ಲಿಲ್ಲ, ಇನ್ನು ಮುಂದೆ ಸಿಗುತ್ತೆ, ಹಾಗಾಗಿ ನಾವು ಸಮರ್ಥಿಗೆ ವೋಟ್ ಹಾಕ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಲ ಯಾರು ವಿನ್ ಆಗ್ಬೇಕು, ಯಾಕೆ? ಸಮರ್ಥ ಅವರು ವಿನ್ ಆಗಬೇಕು. ಯಾಕಂದ್ರೆ ಅವ್ರ ಅಜ್ಜರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ ಅವರದು, ಶಾಮನೂರು ಶಿವಶಂಕರಪ್ಪನವರು ಈ ದಕ್ಷಿಣ ವಿಧಾನಸಭೆಗೆ ಅಂದ ಕಾಲದಲ್ಲೇ ಅವರು 6 ಕೋಟಿ ರೂಪಾಯಿ ಕೊಟ್ಟು ವ್ಯಾಕ್ಸಿನ್ ಹಾಕ್ಸಿದ್ದಾರೆ. ಆಮೇಲೆ ಕುಂದೋಡಿ ಕೆರೆ ಮಾಡಿದ್ದಾರೆ, 16,000 ಆಶ್ರಯ ಮನೆ ಮಾಡಿದ್ದಾರೆ. ಆಮೇಲೆ ಸ್ಲಮ್ಗಳಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ, 2,000 ಮನೆಯನ್ನ. ಆಮೇಲೆ ಹಕ್ಕುಪತ್ರ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಇಂದ. ಇಷ್ಟೊಂದು ಕೆಲಸಗಳು ಸಾಕಷ್ಟು ಮಾಡಿದ್ದಾರೆ ಅಭಿವೃದ್ಧಿನ. ಯಾರು ವಿನ್ ಆಗ್ಬೇಕು? ಸಮರ್ಥ ವಿನ್ ಆಗಬೇಕು. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಒಳ್ಳೆ ಕ್ಯಾಲಿಕೈಸ್ಟರು, ಅದರಿಂದ ಅವರಿಗೆ ನಾವು ಆರಿಸಿ ತರಬೇಕಂತ ನಾವೆಲ್ಲ ಮನೆ ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಗೆ ಯಾರು ವಿನ್ ಆಗ್ಬೇಕು? ಸಮರ್ಥ ಯಾಕೆ? ಅವ್ರು ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಿದಾರೆ. ಮಲ್ಲಿಕಾರ್ಜುನ್ ಶಾಮನೂರು ಆಮೇಲೆ ಅಜ್ಜವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದ್ದರಿಂದ ಶಾಮನೂರು ವಿನ್ ಮಾಡಿದ್ದಾರೆ. ಯರಗುಂಟೆಗೆ ನಾವಿಲ್ಲಿ ಬಂದಿದ್ದೀವಿ. ಯರಗುಂಟೆಯಲ್ಲಿ ಇದೀಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರ ಸಮರ್ಥ ಪರವಾಗಿ ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಅನೇಕ ನಾಯಕರುಗಳು ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಚುನಾವಣೆ ಬಂದಿದೆ, ಮತ್ತೊಮ್ಮೆ ಯಾರಿಗೆ ವೋಟ್ ಹಾಕ್ತೀರಿ? ಸಮರ್ಥ್ ಶಾಮನೂರ್ ಮಲ್ಲಿಕಾರ್ಜುನ್ ಸಮರ್ಥ್ ಅವರಿಗೆ ಓಟ್ ಹಾಕ್ತಾ ಇದೀವಿ. ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವ್ರ ತಾತರು, ಅವ್ರ ಪಪ್ಪರು ಎಲ್ಲ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಇನ್ನು ಉನ್ನತವಾದ ಕೆಲಸ ಮಾಡ್ಕೊಡ್ಲಿ ಅಂತ ನಾವು ಬಯಸ್ತಾ ಇದೀವಿ. ಓಕೆ, ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ನಮಗೆಲ್ಲ. ಓಕೆ, ಈ ಸಲ ವೋಟ್ ಯಾರಿಗೆ? ನಮ್ದೆಲ್ಲ ಸಮರ್ಥರಿಗೆ ಒಟ್ಟು ಎಲ್ಲ ನಮ್ದು ಸಮರ್ಥರಿಗೆ. ಯಾವಾಗ್ಲೂ ನಮ್ದು ಇವು ಅಜ್ಜರ್ದೆ ನಾವು ಅವಾಗ್ಲೂ ಈಗೆಲ್ಲ ಎಷ್ಟು ವರ್ಷ ಆತ ಕಾಲ ನಮ್ಮ ಅಜ್ಜರ ಕಾಲದಿದ್ದಲು ನಮ್ಮ ಮಾವರ ಕಾಲದಿದ್ದಲು ನಾವು ಇದೇ ಕಾಂಗ್ರೆಸ್ ಇದ್ದಲೇ ಬರುತ್ತೆ. ಓಕೆ, ನಿಮ್ಮ ವೋಟ್ ಯಾರಿಗೆ? ಸಮರ್ಥರಿಗೆ ನಾವು ಓಟ್ ಹಾಕದೆ. ಎಲ್ಲ ರೋಡ್ ಪಾಡು ಅವ್ರ ಅಮ್ಮವ್ರು ಎಲ್ಲರೂ ಮಾಡ್ಕೊಟ್ಟಿದ್ದಾರೆ, ಅವರಿಗೆ ಓಟ್. ರೋಡ್ ಬೇಕಾಗಿತ್ತು, ರೋಡ್ ಬೇಕಾಗಿತ್ತು, ಬೇಕಾಗಿತ್ತು, ರೋಡ್ ಮಾಡ್ಕೊಟ್ಟಿದ್ದಾರೆ, ಅವರಿಗೆ ಓಟ್ ಹಾಕೋದು. ಯಾಕೆ ಸಮರ್ಥ ಅಂತೇಳಿ? ಈಗ ಅನುಭವ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಈಗಾಗಲೇ ಒಬ್ಬ ಅಭ್ಯರ್ಥಿ ಬೇರೆ ಈ ಸಲ ಆಯ್ಕೆ ಮಾಡೋಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಮರ್ಥ ಯಾಕೆ? ಅವ್ರಿಗೂ ಒಂದ್ ಚಾನ್ಸ್ ಕೊಡ್ಬೇಕು ಅಂತ. ಈ ಸಣ್ಣ ಏಜ್ದಲ್ಲಿ ಅವರು ಏನ್ ಚೆನ್ನಾಗಿ ಕೆಲಸ ಅವ್ರ ತಂದೆ ಅವ್ರ ತಾತರು ಅವರು ಮಾಡಿದ್ದಾರೆ, ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಅದೇ ರೀತಿಯಾಗಿ ಚುನಾವಣಾ ಕಾವು ಕೂಡ ಬಹಳ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚುನಾವಣಾ ಅಖಾಡದಲ್ಲಿ ಜೋರಾಗಿ ಪ್ರಚಾರ ಮಾಡ್ತಿದ್ದಾರೆ. ಇದೀಗ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಮ್ ಜೊತೆ ಅವರು ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿ ಯಾವ ರೀತಿಯಂತ ಸಿಚುವೇಶನ್ ಇದೆ, ಜನರ ಅಭಿಪ್ರಾಯ ಏನು, ಯಾವ ರೀತಿಯಾಗಿ ಜನರು ಈ ಸಲ ಕೂಡ ಸಮರ್ಥ ಅವರನ್ನ ಆಯ್ಕೆ ಮಾಡುವಂತಹ ಮನಸ್ಸು ಮಾಡಿದ್ದಾರೆ ಅಂತ ಹೇಳಿ. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಸಂಸದೆಯಾಗಿ 2 ವರ್ಷದಲ್ಲಿ ಸಾಕಷ್ಟು ಜನರ ಪ್ರೀತಿಯನ್ನ ಗಳಿಸಿಕೊಂಡಿದ್ದೀರಿ. ಇಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ವೈದ್ಯೆಯಾಗಿ, ಅನಂತರ ಸೊಸೆಯಾಗಿ, ಸಂಸದೆಯಾಗಿ, ಇದೀಗ ಸಮರ್ಥ ಅವರ ತಾಯಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ರಿ. ಮೊದಲಿಗೆ ಜನರ ಪ್ರೀತಿ ಹೇಗೆ ಸಿಗ್ತಾ ಇದೆ ನಿಮ್ಗೆ? ಜನರ ಪ್ರೀತಿ, ಆಶೀರ್ವಾದ ಬಹಳಷ್ಟು ಇದೆ. ಶಾಮನೂರ್ ಕುಟುಂಬದ ಮೇಲೆ ಬಹಳಷ್ಟು ಇದೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಕೂಡ ಬಹಳಷ್ಟು ಇದೆ. ಈ 5 ಗ್ಯಾರಂಟಿಗಳು ನಮ್ಮ ಮಹಿಳೆಯರಿಗೆ ಮುಟ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲೂ ಕೂಡ ಅರ್ಧದಷ್ಟು ಸಂಖ್ಯೆ ಮಹಿಳೆಯರಿದೆ. ಸೊ ನಮ್ಮ 5 ಗ್ಯಾರಂಟಿಗಳು ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾವಲಂಬನೆಯ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯಾದಂತಹ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಜನರ ಪ್ರೀತಿ, ಆಮೇಲೆ ಇವತ್ತು ಕಾರ್ಯಕರ್ತರಲ್ಲಿ ಇದು ಅಪ್ಪಾಜಿಯವರ 5 ಬಾರಿ ನಾವು ಗೆಲ್ಸಿರೋದು, 5 ವರ್ಷಕ್ಕೆ ಗೆಲ್ಸಿರುವಂತಹ ಕ್ಷೇತ್ರ. ಆದ್ರಿಂದ ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಬಿಜೆಪಿಗೆ ಬಿಟ್ಕೊಡೋದಿಲ್ಲ. ಕಾಂಗ್ರೆಸ್ ಭದ್ರಕೋಟೆ ಅಂತ ಉತ್ಸಾಹ ಜಾಸ್ತಿ.
ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸ್ತಾ ಇರೋದಾದ್ರೆ ಚುನಾವಣಾ ಅಖಾಡದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ರೀತಿಯಾಗಿ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ಶಾಮನೂರ್ ಅವರ ಕೆಲಸವನ್ನ ಜನ ಈಗಲೂ ಕೂಡ ನೆನಪಿಸ್ಕೊಳ್ತಾರೆ ಅಂತ ಹೇಳಿ, ಈ ಕ್ಷೇತ್ರದಲ್ಲಿ ಮನೆಯ ವಿಚಾರ ಆಗಿರ್ಬೋದು, ರೋಡಿನ ವಿಚಾರ ಅಂತ ಹೇಳಿ. ನೀವು ಇಂತಹ ಸಂದರ್ಭದಲ್ಲಿ ಜನರಿಗೆ ಯಾವ ಆದ್ಯತೆಯನ್ನ ಬಯಸ್ತೀರಿ? ಈಗ ಅಪ್ಪಾಜಿಯವರು ಮಾಡಿರುವಂತಹ ಕೆಲಸಗಳು, ನಾನು MP ಆಗಿ 8 ಕ್ಷೇತ್ರದಲ್ಲಿ ಓಡಾಡಬೇಕಾಗುತ್ತೆ. ಸೊ ಈ 8 ಕ್ಷೇತ್ರದಲ್ಲಿ ಓಡಾಡಿದಾಗ ದಾವಣಗೆರೆ ದಕ್ಷಿಣ ಅನ್ನೋದು ನಂಬರ್ 1 ಆಗಿದೆ ಅಭಿವೃದ್ಧಿನಲ್ಲಿ. ನಮ್ಮ ಸಿಮೆಂಟ್ ರೋಡ್ ಇರ್ಬೋದು, UGDಗಳಿರ್ಬೋದು, ಸಮುದಾಯ ಭವನಗಳಿರ್ಬೋದು, ಬೇರೆ ಬೇರೆ ಸಮಾಜದ್ದು, ಆಮೇಲೆ ಹಕ್ಕು ಪತ್ರಗಳನ್ನು ಕೊಡೋದು, ಆಮೇಲೆ ಸಾಕಷ್ಟು ಮನೆಗಳನ್ನು ಕೂಡ ಅಪ್ಪಾಜಿಯವರು ಹಾಕ್ಸ್ಕೊಂಡು ಬಂದಿದ್ದಾರೆ. ಜನತಾ ಮನೆಗಳಂತೆ, ಅಂಬೇಡ್ಕರ್ ಮನೆಗಳು, ಈ ರೀತಿ ಬೇರೆ ಬೇರೆ ಸಮಾಜದಿಂದ ಕೂಡ ಮನೆಗಳನ್ನು ಹಾಕ್ಸ್ಕೊಂಡು ಬಂದಿದ್ದಾರೆ. ಶಾಲೆಗಳು, ಸುಮಾರು ಸ್ಕೂಲ್ಸ್, ಒಂದು ಶಾಲೆಯಲ್ಲಿ 10 ಜನ ಮಕ್ಕಳಿದ್ರು ಕೂಡ ಅಪ್ಪಾಜಿಯವರು ಮುಂದೆ ಅಡ್ಮಿಷನ್ಸ್ ಜಾಸ್ತಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಡವರು ಸಾಲ ಮಾಡಿ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಬೇಕು. ನಂತರ ಒಳ್ಳೊಳ್ಳೆ ಟೀಚರ್ಸ್ ಬರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಲ್ಯಾಬ್ ಫೆಸಿಲಿಟೀಸು, ಸ್ಮಾರ್ಟ್ ಬೋರ್ಡ್ಸು ಇದನ್ನೆಲ್ಲ ಹಾಕಬೇಕು ಅಂತ ಮುಂದುವರೆದಾಗಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಚುನಾವಣೆಗಳನ್ನ ನೀವು ನೋಡಿದಿರಿ, ಪ್ರಚಾರವನ್ನ ಮಾಡಿದ್ರಿ, ಆ ನಂತರ ನಿಮ್ಮ ಚುನಾವಣೆಯನ್ನು ಕೂಡ ನೀವು ಎದುರಿಸಿದ್ರಿ. ಈಗ ಮಗನ ಚುನಾವಣೆ ಯಾವ ರೀತಿಯಾಗಿದೆ ಅಂತ ಹೇಳಿ? ಮಗನ ಚುನಾವಣೆ ಚುನಾವಣೆ ಅನ್ನೋ ನಿಟ್ಟಿನಲ್ಲೇ ತಗೊಂಡು ಹೋಗ್ತಾ ಇದ್ದೀನಿ. ಮಗನ ಚುನಾವಣೆ ಅನ್ನೋದಕ್ಕಿಂತ ಇದು ನಮ್ಮ ಅಪ್ಪಾಜಿಯವರ ಕ್ಷೇತ್ರ. ನಾನು ಮದುವೆಯಾಗಿ ಸೊಸೆಯಾಗಿ ಬಂದಾಗಿಂದ ಅಪ್ಪಾಜಿಯವರ ಪರವಾಗಿ ಕ್ಯಾನ್ವಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅಪ್ಪಾಜಿಯವ್ರನ್ನ ಕೂಡ ಈ ಕ್ಷೇತ್ರದ ಜನತೆ 6 ಬಾರಿ MLA, ಒಮ್ಮೆ MP ಮಾಡಿದ್ದಾರೆ. ಸೊ ಆದ್ರಿಂದ ಇದು ಯಾವಾಗ್ಲೂ ಅಪ್ಪಾಜಿ ಕ್ಷೇತ್ರ. ಈಗ ಸಮರ್ಥ್ ಕೇವಲ ಸಾಂಕೇತಿಕವಾಗಿರೋದು, ಇದು 5 ವರ್ಷಕ್ಕೆ ಈ ಜನ ಅಪ್ಪಾಜಿಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತಿನ ದಿನ ಸಮರ್ಥ್ ನಿಂತಿರೋದು ಅಪ್ಪಾಜಿಯವರ ಪ್ರತಿನಿಧಿಯಾಗಿ. ನೀವು ಸಂಸದೆಯಾಗಿ ಆಯ್ಕೆ ಆದಾಗಲೇ ಮಹಿಳಾ ನಾಯಕಿಯಾಗಿ ಎಮರ್ಜ್ ಆದ್ರಿ. ಇದೀಗ ಈ ಚುನಾವಣೆಯ ಮೂಲಕ ಮತ್ತೊಮ್ಮೆ ಮಹಿಳಾ ನಾಯಕಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೂಲಕ ಅಥವಾ ದಾವಣಗೆರೆಯ ಲೋಕಸಭಾ ಸಂಸದೆಯ ಮೂಲಕ ಕೂಡ ಈಗ ಎಮರ್ಜ್ ಆಗ್ತಾ ಇದ್ದೀರಿ. ಎಷ್ಟು ಖುಷಿ ಇದೆ? ಜನಪ್ರತಿನಿಧಿ ಅನ್ನೋದು ಬಹಳನೇ ಗೌರವ ಮತ್ತು ಜವಾಬ್ದಾರಿಯುತ ಸ್ಥಾನ ಆಗುತ್ತೆ. ಸೊ ಆದ್ರಿಂದ ಇದು ಪ್ರತಿದಿನ ಪ್ರತಿ ಕ್ಷಣ ನಾವು ಕಲಿಯೋದು ಸಾಕಷ್ಟಿರುತ್ತೆ. ನಾವು ಸದನದಲ್ಲಿ ಕೂತ್ಕೊಂಡು ಮಾಡುವಂತಹ ಜವಾಬ್ದಾರಿನೇ ಬೇರೆ ಆಗುತ್ತೆ, ಆಫೀಸ್ನಲ್ಲಿ ಕೂತ್ಕೊಂಡು ಮಾಡೋದೇ ಬೇರೆ. ಇಲ್ಲಿ ಜನರ ಮಧ್ಯೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋದಾಗ ನಮ್ಮ ಪಾಲಿಸೀಸು ಯಾವ ರೀತಿ ಗ್ರೌಂಡ್ ಲೆವೆಲ್ನಲ್ಲಿ ಎಫೆಕ್ಟಿವ್ ಆಗಿದೆ, ಗವರ್ನೆನ್ಸ್ನಲ್ಲಿ ಟ್ರಾನ್ಸ್ಪರೆನ್ಸಿ ಇದೆನಾ, ನಮ್ಮ ನಾಯಕರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ, ಜನರಲ್ಲಿ ಆ ರೀತಿಯ ಮೆಚ್ಚುಗೆ ಇದೆನಾ ಇಲ್ಲ ಪಕ್ಷದ ಪರವಾಗಿ. ಸೊ ಯಾವ ರೀತಿ ಸೊಲ್ಯೂಷನ್ ಕೊಡಬೇಕು ಅಂದರೆ ಜನರ ಮನೆ ಬಾಗಿಲಿಗೆ ಹೋದಾಗ ಆ ಸಮಸ್ಯೆಗಳಿಗೆ ಸರಿಯಾದ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಮಗೂ ಕೂಡ ಒಂದು ವಿ ಗೆಟ್ ಅ ವೇ ಔಟ್ ಆಫ್ ಇಟ್. ಸೊ ಆದ್ರಿಂದ ಸಂಸದಳಾಗಿ ಮಹಿಳೆಯರು ಸಾಕಷ್ಟು ಪ್ರೀತಿಯಿಂದ ನೋಡ್ತಾರೆ. ನಾನು ಡೆಲ್ಲಿನಲ್ಲಿ ಮಾತಾಡುವಾಗ ಕೂಡ ಅವರೇ ಮಾತಾಡ್ತಾ ಇರೋನಷ್ಟು ಸಂತೋಷದ ರೀತಿಯಲ್ಲಿ ಮಹಿಳೆಯರು ವ್ಯಕ್ತಪಡಿಸ್ತಾರೆ. ಈಗ ಸಾಕಷ್ಟು ಕಡೆಗಳಲ್ಲಿ ಪ್ರಚಾರವನ್ನ ಮಾಡಿದಿರಿ, ಯಾವ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ? ರೆಸ್ಪಾನ್ಸ್ ಬಹಳನೇ ಚೆನ್ನಾಗಿದೆ. ಈಗ ಅಪ್ಪಾಜಿಯವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಜನ ತೋರಿಸ್ತಾ ಇದ್ದಾರೆ. ನಾನು ಯಾವುದೇ ವಾರ್ಡಿಗೂ ಹೋದ್ರೂ ಕೂಡ ಅಕ್ಕರೆ ಇದು ಅಪ್ಪಾಜಿಯವರ ಲಾಸ್ಟ್ ಗ್ರಾಂಟ್, ಇಲ್ಲಿ 2 ಕೋಟಿ ಹಾಕಿದ್ದಾರೆ, ಅಲ್ಲಿ 4 ಕೋಟಿ ಹಾಕಿದ್ದಾರೆ ಅಂತ ಹೇಳಿ ದೇವಾಲಯಗಳಾಯಿತು, ಸಮುದಾಯ ಭವನ ಆಯಿತು, ರಸ್ತೆ ಕಾಮಗಾರಿ, ಶಾಲೆಗಳು ಇವೆಲ್ಲದನ್ನ ತೋರಿಸೋದ್ರ ಜೊತೆಗೆ ಅಪ್ಪಾಜಿಯವರ ಕೊನೆ ಗ್ರಾಂಟ್ ಅನ್ನೋದು ಬಹಳನೇ ಹೆಮ್ಮೆಯಿಂದ ಮತ್ತು ಅಷ್ಟೇ ಇದರಿಂದ ಇಮೋಷನಲ್ ಆಗಿ ಜನ ಹೇಳ್ತಾ ಇದ್ದಾರೆ. ಸೊ ಅದು ನಮಗೂ ಕೂಡ ಅಪ್ಪಾಜಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅಪ್ಪಾಜಿಯವರ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಪ್ಪಾಜಿಯವರು ಜೀವಂತವಾಗಿದ್ದಾರೆ. ನೀವು ಅಪ್ಪಾಜಿಯ ವಿಚಾರ ಹೇಳಿದ್ರಿ. ಈ ಸಂದರ್ಭದಲ್ಲಿ ಒಂದ್ ಕಡೆ SS ಮಲ್ಲಿಕಾರ್ಜುನ್ ಅವರು ಮಾಡಿರುವಂತಹ ಕೆಲಸ, ಈಗ ನೀವು ಸಂಸದೆಯಾಗಿ ಮಾಡಿರುವಂತಹ ಕೆಲಸ, ಈ ಸಲ ಏನಾದ್ರೂ ಒಂದ್ ಸ್ವಲ್ಪ ಒತ್ತಡ ಇದೆ ಅಂತ ಅನ್ಸುತ್ತೆ? ಬೈಪೋಲ್ ಯಾವಾಗ್ಲೂ ಒತ್ತಡ ಇರುತ್ತೆ. ಬೈಪೋಲ್ ಅನ್ನೋದು ಬಹಳನೇ ಒತ್ತಡ. ಯಾಕಂದ್ರೆ 2 ಪಕ್ಷಗಳಿಗೂ ಮುಂದಿನ ಬರುವಂತಹ ಜನರಲ್ ಎಲೆಕ್ಷನ್ಗೆ ಒಂದು ಫೌಂಡೇಶನ್ ಹಾಕೋ ರೀತಿ ಇರುತ್ತೆ. ಸೊ BJP ಕೂಡ ಎಲ್ಲೋ ದೇ ವಾಂಟ್ ಟು ಪೋರ್ಟ್ರೇ ಇದು ಗ್ಯಾರಂಟಿ ವೈಫಲ್ಯ, ಜನರು ನಿಮ್ಮಲ್ಲಿ ನಂಬಿಕೆ ಕಳ್ಕೊಂಡಿದ್ದಾರೆ ಅನ್ನೋ ರೀತಿ ಬೇರೆ ಬೇರೆ ನರೇಟಿವ್ ತಗೊಂಡು ಹೋಗ್ತಾರೆ. ಆದ್ರಿಂದ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋ ವಿಶ್ವಾಸ ಏನು ಅಂದ್ರೆ ಗ್ಯಾರಂಟಿ ನಮ್ಮ ಕೈ ಹಿಡಿಯುತ್ತೆ. ಜೊತೆಗೆ ಇದು ದಾವಣಗೆರೆ ದಕ್ಷಿಣ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. ಎಲ್ಲ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು ಅಂತ ನಮ್ಮ
ಇಡೀ ಸರ್ಕಾರನೇ ಇಲ್ಲಿದೆ. ಅದೇ ರೀತಿ ಬಿಜೆಪಿಯಿಂದನೂ ಮಾಜಿ ಮಂತ್ರಿಗಳು, CMs ಎಲ್ಲರೂ ಬಂದಿದ್ದಾರೆ. ಸೊ ಒಂದು ಪ್ರತಿಷ್ಠೆಯ ವಿಚಾರ ಆಗುತ್ತೆ ಎರಡು ಪಕ್ಷಕ್ಕೂ. ಸೊ ನಾವು ಕೂಡ ಅದೇ ರೀತಿಯಲ್ಲಿ ಒಂದು ಒಳ್ಳೆ ಚುನಾವಣೆ ಮಾಡೋಣ. ನಮಗೆ ಸಂಪೂರ್ಣ ನಂಬಿಕೆ ಇದೆ, ನಮ್ಮ ಪಕ್ಷ, ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಮೊಮ್ಮಗನ ಬಗ್ಗೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಯಾವ ರೀತಿಯಾದಂತಹ ಆಸಕ್ತಿ ಇತ್ತು? ಮೊಮ್ಮಗನನ್ನ ಈ ರೀತಿಯಾಗಿ ನೋಡ್ಬೇಕನ್ನುವಂತಹ ಕನಸು ಕೂಡ ಇತ್ತ ಅವರಿಗೆ? ಅಲ್ಲ, ಅದು ಬಹಳನೇ ಅನಿವಾರ್ಯ ಆಗಿದೆ. ಈಗ ಅಪ್ಪಾಜಿಯವರು ಅನಾರೋಗ್ಯದಿಂದ 3-4 ತಿಂಗಳಿಂದ ಬಳಲ್ತಾ ಇದ್ರು. ಬಟ್ ಆಕಸ್ಮಿಕ ಡೆತ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಆದ್ರಿಂದ ಈಗ ಸಮರ್ಥ ಅವ್ರ ಬಗ್ಗೆ ಒಳ್ಳೆ ವ್ಯಕ್ತಿಯಾಗೋ ಅನ್ನೋ ಕನಸು ಕಂಡಿದ್ರು ಅಪ್ಪಾಜಿ. ಒಳ್ಳೆ ರಾಜಕಾರಣಿ ಆಗೋ ಅಂತ ಯಾರಿಗೂ ಕೂಡ ಅವರು ಹೇಳ್ತಾ ಇರ್ಲಿಲ್ಲ. ನೀವು ಒಳ್ಳೆ ವ್ಯಕ್ತಿ ಆದ್ರೆ ನಿಮ್ಮ ಎಲ್ಲ ಜವಾಬ್ದಾರಿಗಳಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಅಪ್ಪಾಜಿಯವರ ಗುಣ. ಆಮೇಲೆ ಅದೇ ಅವ್ರ ಗೈಡೆನ್ಸ್. ಆಮೇಲೆ ನಮ್ಮ ಶಿವಶರಣರು ಹೇಳ್ದಂಗೆ ನುಡಿದಂತೆ ನಡೆಯೋರು ನಮ್ಮ ಅಪ್ಪಾಜಿ. ಸೊ ನಾವು ಕೂಡ ಮಾತು ಕಮ್ಮಿ. ಈ ಅದು ಗಾದೆ ಇದೆಲ್ಲ ಏನು ಹೇಳು, ಕೆಲಸ ಜಾಸ್ತಿ, ಅದು ಸರಿ. ಆಚಾರ ವಿಚಾರದಲ್ಲಿ ಸಮಾನತೆ ಇರಬೇಕು ಅಂತ. ಈಗ ಅಪ್ಪಾಜಿಯವ್ರದ್ದು ಅದೇ ಒಳ್ಳೆ ಆಲೋಚನೆ, ವಿಚಾರಗಳು ಅವರ ಎಲ್ಲ ಬಿಹೇವಿಯರ್ ನಲ್ಲಿ, ಅವರ ಕೆಲಸಗಳಲ್ಲಿ ಕಾಣಿಸ್ತಾ ಇದೆ. ಸಮರ್ಥಿಗೆ ನೀವು ಫಸ್ಟ್ ಈ ವಿಚಾರಗಳನ್ನ ಅಥವಾ ನೀವು ಮಾತಾಡಿದಾಗ ಅವರ ರಿಯಾಕ್ಷನ್ ಹೇಗಿತ್ತು? ಚುನಾವಣೆ ಬಗ್ಗೆ ಈಗ ಇಲ್ಲಿ ಕಾರ್ಯಕರ್ತರು ಆಮೇಲೆ ಮುಖಂಡರು ಒಂದ್ಸಲ ಬೈ ಎಲೆಕ್ಷನ್ ಬರುತ್ತೆ ಅಂತ ಬಂದಾಗ ನ್ಯೂಸ್ ಡಿಸ್ಕಷನ್ ಶುರು ಆಯ್ತು, ಯಾರು ಸರಿಯಾದ ವ್ಯಕ್ತಿ ಅಂತ. ಸೊ ಸಮರ್ಥ್ ಕೂಡ ಅಪ್ಪಾಜಿಯವ್ರು ತೀರ್ಕೊಂಡಿದ್ದು ಡಿಸೆಂಬರ್ 14. ಅದಕ್ಕೂ ಮುಂಚೆನೂ ಜನರ ಜೊತೆ ಒಡನಾಟ ಇತ್ತು. ಸೊ ಎಲ್ಲೋ ಜನ ಕೂಡ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ರು, ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಯಾರು ನಮ್ಮ ನಾಯಕರಾಗಬೇಕು ಏನು ಅನ್ನಂಗೆ ಒಂದಲ್ಲ ಒಂದು ಆಲೋಚನೆ ಇರುತ್ತೆ, ಹೌದ್ರಾ? ಸೊ ಅದ್ರ ಜೊತೆಗೆ ಅಪ್ಪಾಜಿಯವ್ರು ತೀರ್ಕೊಂಡ ನಂತರ ಈ ಸ್ಥಾನಕ್ಕೆ ಯಾರು ಸೂಕ್ತ ವ್ಯಕ್ತಿ ಅಂತ ಹೇಳಿ ಪ್ರತಿಯೊಬ್ಬ ಜಾತಿಯವರು, ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತಾ ಇರುವಾಗ ಸಮರ್ಥ್ ಅವ್ರ ಹೆಸರು ಪ್ರಪೋಸ್ ಆದಾಗ ನಾಯಕರು ಕೂಡ DCM ಅವ್ರನ್ನ ಹೋಗಿ ಕಂಡು ಸಮರ್ಥ್ ಅವ್ರನ್ನ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಡಬೇಕು ಅಂತ ಅವ್ರ ಮೇಲೂ ಪ್ರೆಷರ್ ತಗೊಂಡ್ಬಂದ್ರು. ನೀವೆಲ್ಲರೂ ಎಲೆಕ್ಷನ್ ಇರುವಂತಹ ಸಂದರ್ಭದಲ್ಲಿ ಸಮರ್ಥ್ ಅವರು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಪ್ರಚಾರವನ್ನ ಮಾಡ್ತಾ ಇದ್ರು. ಆಗ ಶಾಮನೂರ್ ಸರ್ ಯಾವತ್ತಾದ್ರೂ ಮೊಮ್ಮಗ ನೀನು ಕೂಡ ಒಂದು ವೇಳೆ ಆದ್ರೆ ಯಾವತ್ತಾದ್ರೂ ರಾಜಕೀಯಕ್ಕೆ ಬಂದ್ರೆ ಈ ರೀತಿಯಾಗಿರ್ಬೇಕು ಅಂತ ಏನಾದ್ರು ಮಾತುಕತೆ ಆಗಿದ್ದು, ಮಾತಾಡಿದ್ದಿದ್ಯಾ? ಇಲ್ಲ, ನಮ್ಮ ಮನೆಯಲ್ಲಿ ಓಪನ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ, ಹೀಗ್ ಮಾಡು ಹಾಗ್ ಮಾಡು ಅಂತ. ಲಿವ್ ಬೈ ಎಕ್ಸಾಂಪಲ್. ಅಪ್ಪಾಜಿ ಯಾವ ರೀತಿ ಇದ್ರು ಅಂತ ನಾವು ಅಬ್ಸರ್ವ್ ಮಾಡಿ ಕಲ್ತಿರೋದು, ಹೌದ್ರಾ? ಸೊ ಅದೇ ರೀತಿ ಸಮರ್ಥ್ ಕೂಡ ಅಪ್ಪಾಜಿಯವ್ರನ್ನ ನೀನ್ ಬಾ ಅಂಗಡಿಗೆ ಲೆಕ್ಕ ನೋಡ್ಕೊ ಅನ್ನೋದು, ಮಿಲ್ಲಿಗೆ ಹೋಗಿ ಬಂದ್ಮೇಲೆ ಇವತ್ತು ಆ ಕೆಲಸ ಮಾಡಿದ್ಯಾ, ಇನ್ನೆಷ್ಟು ದಿನ ಬೇಕು ಪ್ಲಾಂಟ್ ಇನ್ಸ್ಟಾಲ್ ಮಾಡ್ಲಿಕ್ಕೆ, ಒಂದ್ ಡೆಡ್ ಲೈನ್ಸ್ ಜೊತೆ ವರ್ಕ್ ಮಾಡೋದು. ಅಪ್ಪಾಜಿಯವ್ರ ಶಿಸ್ತು ನೋಡೋರು, ಇಡೀ ದಿನ ಯಾವ ರೀತಿ ಸಾಯಂಕಾಲ 5 ಗಂಟೆ ಅಂದ್ರೆ ಅಂಗಡಿನಲ್ಲಿ ಸಿಗ್ತಾರೆ, ಆಮೇಲೆ 8 ಗಂಟೆ ಅಂದ್ರೆ ಇನ್ನೆಲ್ಲಿ ಸಿಗ್ತಾರೆ ಅಂತ ಅಪ್ಪಾಜಿದೊಂದು ರುಟೀನ್ ಇತ್ತು. ಸೊ ಮಕ್ಳು ಕೂಡ ಅದನ್ನ ನೋಡ್ತಾ ಇದಾರೆ, ಹೌದು ನಮ್ಮ ಅಪ್ಪಾಜಿ ರುಟೀನ್ ಈ ತರ ಇದೆ, ಜನ ಸಿಗ್ತಾರೆ, ಸಿಗ್ಬೋದು ಅಂತ ಗೊತ್ತಿದೆ ಅಂತ. ಸೊ ಅದರಿಂದ ಆ ಮಕ್ಳು ಕೂಡ ಅದನ್ನೇ ಕಲಿತಾ ಇದಾರೆ. ಕೊನೆಯದಾಗಿ ಜನರ ಒಂದು ನಿರೀಕ್ಷೆಗಳೇನಿದೆ ಅದನ್ನ ಫುಲ್ಫಿಲ್ ಮಾಡುವಲ್ಲಿ ಯಾವ ರೀತಿಯ ಕನಸುಗಳಿದೆ? ಜನರ ಎಲ್ಲ ಮೂಲಭೂತ ಸೌಕರ್ಯಗಳಾಯ್ತು, ಹಕ್ಕು ಪತ್ರ ಕೊಡೋದ್ರ ಬಗ್ಗೆ ಕೇಳ್ತಾರೆ, ಕೆಲಸಗಳು ಆಗ್ಬೇಕು ಅಂತ ಇದ್ದಾರೆ. ಸೊ ಇದರ ಬಗ್ಗೆ ಎಲ್ಲ ನಮ್ಮ ಸಮರ್ಥಗೂ ಕೂಡ ಮನವರಿಕೆ ಇದೆ. ಆದ್ರಿಂದ ಒಳ್ಳೆ ಆಡಳಿತ ಜನಾನುರಾಗಿಯಾಗಿ ಮಾಡಬೇಕು ಅಂತ ಮಾಡ್ತಾರೆ. ಯಾವ ರೀತಿಯ ಎಕ್ಸ್ಪೆಕ್ಟೇಷನ್, ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತಹ ನಿರೀಕ್ಷೆ ಇದೆ? ಹೇಳಿದ್ರಲ್ಲ ಈಗ 50,000 ಮತಗಳ ಗೆಲ್ತೀವಿ. ಇದು ಸಂಸದೆಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ಮಗ ಖಂಡಿತವಾಗ್ಲೂ ಉತ್ತಮ ಆಡಳಿತ ಕೊಡ್ತಾನೆ, ಗೆದ್ದೇ ಗೆಲ್ತಾನೆ ಅನ್ನುವಂತಹ ಭರವಸೆಯನ್ನ ಇಟ್ಕೊಂಡಿದ್ದಾರೆ.